ಈ ಭಾಗದಿಂದ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾವೆ. ಜೊತೆಗೆ ಪರಿಸರ ಎಲ್ಲದಕ್ಕೂ ಸಾಕಷ್ಟು ಕಾರಣೀಭೂತವಾದ ಸ್ಥಳಗಳು. ಸಾಕಷ್ಟು ಯೋಗಿಗಳು, ಸಂತರು ಇಲ್ಲಿ ತಪಸ್ಸು ಮಾಡಿ ನೆಲೆ ನಿಂತು ಈ ಭಾಗದ ಜನರ ಕಷ್ಟ ಸುಖಗಳನ್ನು ಬಗೆಹರಿಸಿದ್ದಾರೆ. ನೀವು ನಾರ್ಕಂತೆ ಮಠಕ್ಕೆ ಹೋದ್ರೆ ನೋಡ್ಬೋದು, ಅಲ್ಲಿ ಒಂದು ಸಂಪಿಗೆ ಮರ ಇದೆ. ಅದು ಒಂದೊಂದು ತಿಂಗಳು ಒಂದೊಂದು ಕೊನೆಯಲ್ಲಿ ಹೂ ಬಿಡುತ್ತದೆ. ಅದು ಒಂದು ಕಾರಣಿಕವಾದ ಸ್ಥಳ. ಇಲ್ಲೂ ಸಹ ನಿಮಗೆ ಸಾಕಷ್ಟು ಪವಾಡಗಳು ನಡೆದಿದ್ದಾವೆ. ಇಲ್ಲಿ 3 ಗಂಗೆ ಬಾವಿಗಳಿದ್ದಾವೆ. ಒಂದು ತೊಟ್ಲು ಗಂಗೆ, ಅದು ಬಂದು ನಿಮ್ಮ ವೇದಾವತಿ ಎಕ್ಚಿ ನದಿಯ ಮೂಲಸ್ಥಾನ. ಹಾಗೆ ಬಂದು ಕೋಡಗಲ್ ಗಂಗೆ, ಗುಡಾಣ್ ಗಂಗೆ ಅಂತೇಳಿ ಗಂಗೆ ಸ್ಥಾನ ಮೂಲಗಳು ಸಹ ಇದ್ದಾವೆ. ಇಲ್ಲಿ ವಾಟೆ ಅಂತೇಳಿ ಒಂದು ವಿಶೇಷ ಪ್ರಭೇದದ ಒಂದು ಬಿದಿರು ಬೆಳೀತದೆ. ಇದು ಬಹುಶಃ ರಾಜ್ಯದಲ್ಲಿ ಎಲ್ಲೂ ನೋಡ್ಲಿಕ್ಕೆ ಸಿಗೋದಿಲ್ಲ. ಹಾಗೆ ನೀವು ಇಲ್ಲಿ ಸುತ್ತಮುತ್ತ ನೋಡ್ಬೋದು, ಒಂದು ಯೆಲ್ಲೋ ಕಲರ್ ಹಳದಿ ಹೂವು ಇದೆ. ಅದು ಯಾವುದೇ ನೀರಿಲ್ದಲೇ ರಾತ್ರಿ ಹರಳಿದೆ. ಇದು ನಿಮ್ಮ ಕುರುವಂಜಿ ಹೂವಿಗೆ ಈಕ್ವಲೆಂಟ್ ಆಗುತ್ತೆ. ಪ್ರತಿ ವರ್ಷ ಇದು ಅರಳ್ತಾ ಇರ್ತದೆ. ಇದಷ್ಟೆಲ್ಲ ಇಲ್ಲೆಲ್ಲ ಸಾಕಷ್ಟು ನಿಗೂಢವಾದ ಒಂದು ಪ್ರದೇಶ. ಇದನ್ನು ಉಳಿಸಿ ಬೆಳೆಸಿ ಮುಂದಿನ ತಲೆಮಾರಿಗೆ ಕೊಡುವ ಜವಾಬ್ದಾರಿ ನಮ್ಮ ಮತ್ತು ನಿಮ್ಮೆಲ್ಲರ ಮೇಲಿದೆ. ಬಂದಂಥ ಯಾತ್ರಾರ್ಥಿಗಳು ಏನು ಟೂರಿಸ್ಟ್ಗಳು ಬರ್ತಾರೆ, ಇಲ್ಲಿ ಬಂದು ಸ್ಥಳದ ಆನಂದ ಮಹಿಮೆಯನ್ನು ಸವಿರಿ. ಆದರೆ ಈ ಸ್ಥಳವನ್ನು ಮಲಿನ ಮಾಡಿ ಮುಂದಿನ ಪೀಳಿಗೆಗೆ ಮತ್ತು ಇಲ್ಲಂಥ ಭಕ್ತಾದಿಗಳ ಮನಸ್ಸಿಗೆ ನೋವು ಮಾಡಬೇಡಿ ಅಂತೇಳಿ ನನ್ನ ಕಳಕಳಿಯ ಮನವಿ.